ಮಾಡಬೇಕು, ಇಲ್ಲ ಡಾಕ್ಟರ್ ಆದ್ರೆ ಒಳ್ಳೆ ಶುಶ್ರೂಷೆ ಮಾಡಬೇಕು. ಈ ರೀತಿ ನೀವು ಯಾವುದೇ ವಿಭಾಗದಲ್ಲಿ ಹೋದ್ರೂ ಸಹ ಸಮಾಜಕ್ಕೆ ಏನನ್ನು ಕೊಡಬಲ್ಲೆ, ವೈಯಕ್ತಿಕ ಉದ್ದೇಶಕ್ಕಿಂತ ಹೆಚ್ಚು ಸಮಾಜಕ್ಕೆ ಏನನ್ನು ಕೊಡಬಲ್ಲೆ ಹೇಳುವಂತ ಗುರಿಯನ್ನು ಇಟ್ಟುಕೊಂಡು ನೀವು ಮುಂದುವರೆದ್ರೆ ನಿಜವಾಗ್ಲೂ ನೀವು ಒಂದು ಶ್ರೇಷ್ಠ ಸ್ಥಾನವನ್ನ ಸೇರಲಿಕ್ಕೆ ಸಾಧ್ಯ ಇದೆ. ನಮ್ಮ ಹಿರಿಯರು ಸಹ ಅದೇ ರೀತಿ ಗುರಿಯನ್ನು ಇಟ್ಕೊಂಡಂತವರು. ಯಾಕಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಬರುವುದು ಹಾಗೆ, ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಪುತ್ರ ಪುತ್ರಿಣ ಸಂತು ಪೌತ್ರಿಣ ಅಧನಾ ಸದನಾ ಸಂತು ಸರ್ವೇ ಸಂತು ನಿರಾಮಯ. ಈ ಶ್ಲೋಕದ ಸಮರಿ ಸಾರಾಂಶ ಏನಂದ್ರೆ, ಜಗತ್ತಿಗೆ ಸರ್ವಂಗಲ ಆಗಲಿ ಹೇಳುವಂತದ್ದು ನಮ್ಮ ಹಿರಿಯರು ಹೇಳಿದ ಮಾತು. ವಿದ್ಯಾರ್ಥಿಗಳೇ, ನೀವು ಈ ತರ ಸ್ಪಷ್ಟವಾದ ಉಜ್ವಲವಾದ ಗುರಿಯನ್ನು ಇಟ್ಟುಕೊಂಡು ಭವಿಷ್ಯವನ್ನ ಸಾರ್ಥಕಪಡಿಸಿಕೊಳ್ಳಿ ಹೇಳುವಂತ ಪ್ರಕಾಶ್ ಅವರೇ ಹಾಗೂ ನಮ್ಮ ಸಂಸ್ಥೆಯ ಪ್ರಿನ್ಸಿಪಾಲ್ಗಳಂತಹ ಸಿ ನಾಯ್ಕ ಅವರೇ ಹಾಗೂ ಶಿಕ್ಷಾರ್ಥಿಗಳಾದಂತಹ ಸಿ ಜಿ ನಾಯ್ಕ ಅವರೇ ಹಾಗೂ ಮೇಡಮ್ ಅವರೇ ಹಾಗೂ ಶಿಕ್ಷಕರ ಸಭೆಯಾಗಿ ನಮ್ಮ ಕಮಿಟಿಯಲ್ಲಿರುವಂತಹ ಶ್ರೀಯುತ ರಾಮಮೂರ್ತಿ ಅವರೇ ಹಾಗೂ ಇವತ್ತು ಅತ್ಯಂತ ನಾವು ಖುಷಿಯಲ್ಲಿ ಇರುವಂತಹ ಈ ಮುಖ್ಯ ಕಾರಣ ವಿದ್ಯಾರ್ಥಿಗಳು, ಈ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳ ಪಾಲಕರು. ಇವತ್ತು